ನಮಸ್ಕಾರ. ಅಶ್ವಮಂದಿರಕ್ಕೆ ಸ್ವಾಗತ. ನಮ್ಮ ಭಾರತೀಯ ಹೆಣ್ಣು ಮಕ್ಕಳು ತಮ್ಮ ಸೌಂದರ್ಯವನ್ನ ಹೆಚ್ಚಿಸಲಿಕ್ಕೆ ನಾನಾ ಬಗೆಯ ಆಭರಣಗಳನ್ನ ಧರಿಸ್ತಾರೆ. ಸಂಪ್ರದಾಯದಲ್ಲೂ ಕೂಡ ಅನೇಕ ಆಭರಣಗಳನ್ನ ಧರಿಸೋದು ಕಡ್ಡಾಯವಾಗಿದೆ. ಉದಾಹರಣೆಗೆ ನಮ್ಮ ಹೆಣ್ಣು ಮಕ್ಕಳು ಧರಿಸುವಂಥ ಬಳೆ ಇರಬಹುದು, ಮೂಗುತಿ ಇರಬಹುದು ಮತ್ತು ಕಿವಿಯೋಲೆಗಳು, ಕಾಲುಂಗುರ, ಕಾಲ್ಗೆಜ್ಜೆ ಹೀಗೆ ಅನೇಕ ಆಭರಣಗಳನ್ನ ಕಡ್ಡಾಯವಾಗಿ ಧರಿಸಲೇಬೇಕು ಅಂಥೇಳಿ ನಮ್ಮ ಸಂಪ್ರದಾಯ ಹೇಳಿದೆ. ಹೀಗೆ ಧರಿಸುವಂತಹ ಆಭರಣಗಳು ಕೇವಲ ಅಲಂಕಾರಕ್ಕೋಸ್ಕರವಲ್ಲದೆ ವೈಜ್ಞಾನಿಕವಾಗಿಯೂ ಕೂಡ ಅನೇಕ ಮಹತ್ವವಾದ ಮಾಹಿತಿಗಳನ್ನ, ವಿಷಯಗಳನ್ನ, ಜೊತೆಗೆ ಆರೋಗ್ಯ ವೃದ್ಧಿಯನ್ನು ಕೂಡ ಒಳಗೊಂಡಿದೆ. ಅಂಥದೇ ಒಂದು ಆಭರಣದ ಬಗ್ಗೆ ನಾನಿಂದು ಮಾತಾಡಲಿಕ್ಕೆ ಬಂದಿದ್ದೀನಿ. ತಪ್ಪದೆ ನಮ್ಮ ಅಶ್ವಮಂದಿರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಭಾರತೀಯ ಹೆಣ್ಣು ಮಕ್ಕಳಿಗೆ ಅವರ ಮೂಗುತಿ ಅನ್ನೋದು ಪ್ರತಿಷ್ಠೆಯ ವಿಚಾರ. ಅನೇಕ ಪುರಾಣಗಳಲ್ಲಿಯೂ ಸಹ ಮೂಗುತಿಯ ಬಗ್ಗೆ ಅನೇಕ ಕಥೆಗಳಿವೆ. ಮೂಗುತಿಯನ್ನ ಪ್ರತಿಷ್ಠೆಯಾಗಿ ಅವರ ಹಿರಿಮೆ, ಗರಿಮೆ ಹಾಗೂ ಮನೆತನದ ಪ್ರತಿಷ್ಠೆ, ಘನತೆಯನ್ನ ತೋರಿಸುವುದಕ್ಕೋಸ್ಕರ ಬಳಸಿದಂಥ ಇತಿಹಾಸವಿದೆ. ಈ ಮೂಗುತಿಯನ್ನ ಯಾಕೆ ಧರಿಸ್ತಾರೆ, ಧರಿಸುವ ಹಿಂದಿನ ಕಾರಣವೇನು ಹಾಗೂ ಇದರಿಂದ ವೈಜ್ಞಾನಿಕವಾಗಿ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಏನಾದರೂ ಬೆನಿಫಿಟ್ಸ್ ಇದೆಯಾ? ಖಂಡಿತವಾಗಿಯೂ ಇದೆ. ಈಗಂತೂ ಫ್ಯಾಷನ್ ಜಗತ್ತಿನಲ್ಲಿ ನಾನಾ ಬಗೆಯ, ನಾನಾ ವಿಧದ, ನಾನಾ ವಿನ್ಯಾಸದ ಅಷ್ಟೇ ಅಲ್ಲ, ನಮ್ಮ ಸೀರೆ, ಡ್ರೆಸ್ಗಳಿಗೆ ಮ್ಯಾಚಿಂಗ್ ಆಗುವಂತಹ ಅನೇಕ ಮೂಗುತಿಗಳನ್ನ ಮಹಿಳೆಯರು ನಾವು ಧರಿಸ್ತೀವಿ. ಅದೀಗ ಮೂಗುತಿಯ ಟ್ರೆಂಡ್ ಆಗಿಯೂ ಕೂಡ ಬದಲಾಗಿದೆ. ನೋಡಿ, ಸಾಮಾನ್ಯವಾಗಿ ಹುಡುಗಿಗೆ 5 ವರ್ಷದ ಮೇಲ್ಪಟ್ಟು ಮೂಗುತಿಯನ್ನ ಚುಚ್ಚಿಸ್ತಾರೆ ಅಥವಾ ಆಕೆ ಋತುಮತಿಯಾಗುವಂತಹ ಸಂದರ್ಭದಲ್ಲಿ ಈ ಮೂಗುತಿಯನ್ನ ಚುಚ್ಚಿಸ್ತಾರೆ. ಈ ಮೂಗುತಿಯನ್ನ ಧರಿಸುವುದಕ್ಕೂ ಅನೇಕ ವಿಧಾನಗಳಿವೆ, ಅನೇಕ ವಿಧಗಳು ಇವೆ. ಕೆಲವರು ತಮ್ಮ ಮೂಗಿನ ಎಡಹೊಳ್ಳೆಗೆ ಮೂಗುತಿಯನ್ನ ಚುಚ್ಚಿಸಿದ್ರೆ, ಇನ್ನೂ ಕೆಲವರು ಮೂಗಿನ ಬಲಹೊಳ್ಳೆಗೆ ಮೂಗುತಿಯನ್ನ ಚುಚ್ಚಿಸ್ತಾರೆ. ಇನ್ನೂ ಕೆಲವು ಕಡೆ ಎಡ ಹಾಗೂ ಬಲ ಮೂಗಿನ ಹೊಳ್ಳೆಗಳಿಗೆ ಎರಡೂ ಕೂಡ ಬೇರೆ ಬೇರೆ ಮೂಗುತಿಗಳನ್ನು ಚುಚ್ಚುವಂತಹ ಸಂಪ್ರದಾಯವಿದೆ. ಇನ್ನೂ ಕೆಲವು ಭಾಗದಲ್ಲಿ ಎಡ ಮತ್ತು ಬಲ ಹೊಳ್ಳೆಗಳನ್ನ ಸೇರಿಸಿ ಮೂಗಿನ ಕೆಳಗೆ ಮುಕುರವನ್ನ ಕೂಡ ಹಾಕ್ತಾರೆ. ಇದು ಕೇವಲ ಹೆಣ್ಣು ಮಕ್ಕಳು ಅಷ್ಟೇ ಅಲ್ಲ, ಕೆಲವು ಸಂಪ್ರದಾಯಗಳಲ್ಲಿ ಗಂಡು ಮಕ್ಕಳು ಸಹ ಮುಕುರವನ್ನ ಹಾಕುವಂತಹ ಸಂಪ್ರದಾಯ ಕೆಲವು ಮನೆತನಗಳಲ್ಲಿ ನಡೆದು ಬಂದಿದೆ. ಇನ್ನು ಉತ್ತರ ಭಾರತದಲ್ಲಿ ಮೂಗಿಗೆ ಉಂಗುರವನ್ನ ಧರಿಸುವಂತಹ ಪದ್ಧತಿ ಇದೆ. ಈ ಮೂಗಿಗೆ ಧರಿಸುವಂತಹ ಉಂಗುರ ತಮ್ಮ ಮನೆತನದ ಘನತೆ ಹಾಗೂ ಪ್ರತಿಷ್ಠೆಯನ್ನ ತೋರಿಸ್ತಿದೆ ಮತ್ತು ಆ ಘನತೆಯ ಪ್ರತೀಕವಾಗಿ ಇದನ್ನ ಹಾಕಲಾಗ್ತದೆ ಅಂತ ಹೇಳಿ ಅಲ್ಲಿನವರು ನಂಬ್ತಾರೆ. ಅರ್ಥಾತ್ ಮೂಗಲ್ಲಿ ಧರಿಸಿದಂತಹ ಉಂಗುರದ ಗಾತ್ರ ಹೆಚ್ಚುತ್ತಾ ಹೋದಂತೆಲ್ಲ ಅದು ತಮ್ಮ ಮನೆಯ ಘನತೆ ಹಾಗೂ ಪ್ರತಿಷ್ಠೆಯನ್ನ ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತದೆ, ಅದರ ಪ್ರತೀಕವಾಗಿ ಅದು ತೋರ್ಪಡಿಸುತ್ತದೆ ಅನ್ನೋದು ಅಲ್ಲಿನ ನಂಬಿಕೆ. 99% ಜನ ತಮ್ಮ ಎಡಹೊಳ್ಳೆಗೆ ಮೂಗುತಿಯನ್ನ ಚುಚ್ಚಿಸ್ತಾರೆ. ಈ ಎಡಹೊಳ್ಳೆಯು ಚಂದ್ರನಾಡಿಯ ಪ್ರತೀಕವಾಗಿ ಕೆಲಸ ಮಾಡುತ್ತದೆ, ಜೊತೆಗೆ ಬಲಹೊಳ್ಳೆಯು ಸೂರ್ಯನನ್ನ ಪ್ರತಿನಿಧಿಸುತ್ತದೆ. ಎಡಹೊಳ್ಳೆಯ ಮೂಗಿನ ಮೇಲೆ ಈ ಮೂಗುತಿಯನ್ನ ಚುಚ್ಚೋದ್ರಿಂದ ಚಂದ್ರನಾಡಿಯು ನೇರವಾಗಿ ಆ ನರವು ಗರ್ಭಾಶಯದೊಂದಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಹಾಗಾಗಿ ಅಲ್ಲಿ ಮೂಗುತಿಯ ಒತ್ತಡ ಬೀಳೋದ್ರಿಂದ ಅದು ಸೂಕ್ತವಾಗಿ ಆಕ್ಯುಪ್ರೆಂಚರ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಆ ಆಕ್ಯುಪೆಂಚರ್ ಏನಿದೆಯಲ್ಲ, ಗರ್ಭಕೋಶದ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ, ಜೊತೆಗೆ ಮುಟ್ಟಿನ ಸಂದರ್ಭದಲ್ಲಿ ಆಗುವಂತಹ ನೋವನ್ನು ಕೂಡ ಈ ಮೂಗುತಿ ಈ ಸೂಕ್ತ ಒತ್ತಡದಿಂದ ಕಡಿಮೆಗೊಳಿಸುತ್ತೆ. ಜೊತೆಗೆ ಹೆರಿಗೆಯ ನೋವನ್ನು ಕಡಿಮೆ ಮಾಡುತ್ತೆ ಹಾಗೂ ಹೆರಿಗೆ ಸರಾಗವಾಗಿ, ಸುಸೂತ್ರವಾಗಿ ಆಗುವಂತೆ ಈ ಒತ್ತಡ ಕೆಲಸ ಮಾಡುತ್ತೆ. ನೋಡಿ, ಮೂಗಿನ ಎಡಹೊಳ್ಳೆಯು ಈಗಾಗಲೇ ಹೇಳಿದಂತೆ ಅದು ನಮ್ಮ ದೇಹದ ಚಂದ್ರನಾಡಿಯನ್ನ ಪ್ರತಿನಿಧಿಸುತ್ತೆ. ಈ ಚಂದ್ರನಾಡಿಯು ನೇರವಾಗಿ ನಮ್ಮ ಮನಸ್ಸಿನೊಂದಿಗೂ ಸಂಪರ್ಕ ಹೊಂದಿದೆ. ಮೂಗಿನ ಮೇಲೆ ಮೂಗುತಿಯ ಸೂಕ್ತ ಒತ್ತಡ ಬೀಳೋದ್ರಿಂದ ನಮ್ಮ ಮನಸ್ಸಿಗೂ ಕೂಡ ಇದು ನಿರ್ಮಲತೆಯನ್ನ ಒದಗಿಸುತ್ತೆ, ಜೊತೆಗೆ ಚಂಚಲತೆಯನ್ನ ಕಡಿಮೆ ಮಾಡಿ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ ಸೂಕ್ತ ನಿರ್ಧಾರಗಳನ್ನ ಸೂಕ್ತ ಸಮಯದಲ್ಲಿ ತೆಗೆದುಕೊಳ್ಳಿಕ್ಕೆ ಮಹಿಳೆಯರಿಗೆ ಇದು ಸಹಾಯಕವಾಗುತ್ತೆ. ಇಷ್ಟೆಲ್ಲ ಉಪಯೋಗಗಳಿರುವ, ಇಷ್ಟೆಲ್ಲ ವೈಜ್ಞಾನಿಕ ಕಾರಣ ಹಾಗೂ ಆರೋಗ್ಯಕ್ಕೆ ಅತಿ ಉತ್ತಮವಾದ ಮೂಗುತಿಯನ್ನ ಖಂಡಿತವಾಗಿಯೂ ಭಾರತೀಯ ಹೆಣ್ಣು ಮಕ್ಕಳೆಲ್ಲರೂ ಧರಿಸಲೇಬೇಕು. ಇದು ಕೇವಲ ನಮ್ಮ ಸೌಂದರ್ಯದ ಪ್ರತೀಕವಷ್ಟೇ ಅಲ್ಲ, ನಮ್ಮ ಘನತೆ, ನಮ್ಮ ಹಿರಿಮೆಯ ಪ್ರತೀಕ.
ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವಮಂದಿರ.